ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೆಳೆಯ ಶ್ರೀನಿವಾಸ್ ಅವರೇ, ಸಭೆಯಲ್ಲಿ ನನ್ನೊಟ್ಟಿಗೆ ವೇದಿಕೆ ಮೇಲಿರ್ತಕ್ಕಂಥ ಕೋಲಾರ ಶಾಸಕರಾದ ಮಂಜುನಾಥ್ರವರೇ, ಮಾಲೂರಿನ ಶಾಸಕರಾದ ನಂಜೇಗೌಡ್ರೆ, ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದಂಥ ಅನಿಲ್ ಕುಮಾರ್ರವರೇ, ಆದಿನಾರಾಯಣರವರೇ, ಲೇಖಕರು, ಈ ಪುಸ್ತಕದ ಕರ್ತೃ ವೆಂಕಟೇಶ್ರವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಎಲ್ಲ ಆತ್ಮೀಯರೇ, ಈ ಗ್ರಾಮದ ಎಲ್ಲ ತಾಯಂದ್ರೆ ಹಾಗೂ ಅಣ್ಣ ತಮ್ಮಂದಿರು, चाल कुछ वेदिक ವೆಂಕಟೇಶ್ ರವರು ಉತ್ತನೂರು ಶ್ರೀನಿವಾಸ್ ಅವ್ರ ಜೊತೆಗೆ ಬಂದು ನನಗೆ ಈ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ, ತಾವು ಬರಬೇಕು ಅಂತ ಹೇಳಿದ್ರು. ನಾನು ಭಾಳ ಯೋಚನೆ ಮಾಡಿ ಪುಸ್ತಕನ ಒಂದು ಸ್ವಲ್ಪ ತಿರುವಾಕಿ ಆಯಿತು ಬರ್ತೀನಿ ಅಂತ ಹೇಳಿದೆ. ನಾನು ಪೂರ್ತಿ ಪುಸ್ತಕ ಓದೋಕ್ಕಾಗಿಲ್ಲ, ಒಂದು 80% ಕವರ್ ಮಾಡಿ. ಸ್ವಲ್ಪ ಈ ಮಧ್ಯೆ ಕಂಟಿನ್ಯೂಸ್ ಆಗಿ ಏನೇನೋ ಪ್ರೋಗ್ರಾಮ್ಸು, ಅದರಿಂದ ಏನಕ್ಕೆ ಬೇಟ್ಕೊಪ್ಪ ನಾನು ಮುಂದಕ್ಕೆ ದೋಸ್ತೆ ಅಟ್ಲ ನೋದ ನೋಡ್ ಕಾದು ನೀಗ ನನ್ನ ಬಂದು ತಿಳಿದು ವೆಂಕಟೇಶ್ ಅವರು ಈ ಊರಿನಲ್ಲಿ ಹುಟ್ಟಿ ಬೆಳೆದರು. ಒಂದು ಅತಿ ಸಣ್ಣ ಜನಸಂಖ್ಯೆ ಇರ್ತಕ್ಕಂಥ ಒಂದು ಸಮಾಜಕ್ಕೆ ಸೇರಿ ತಂದೆ ತಾಯಿ ಇಬ್ಬರಿಗೂ ಅಕ್ಷರ ಇಲ್ಲ. ಇಂಥವರು ಬಹಳ ಜನ ಈ ದೇಶದಲ್ಲಿದ್ದಾರೆ. ಅವರಿಗೆ ತಾನು ಹುಟ್ಟಿದ್ದು ಬೆಳೆದದ್ದು ಇಲ್ಲಿವರೆಗೆ ಹೋದದ್ದು ಜೀವನದಲ್ಲಿ ಮಹಾ ತೃಪ್ತಿ ಕೊಟ್ಬಿಟ್ರು. ನಾನೇನು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಚಕ್ರವರ್ತಿ ಆಗಬೇಕು, ಅಥವಾ ನಾನು ಇನ್ನೇನು ಆಗಬೇಕು ಅಂತ ಮನುಷ್ಯನಿಗೆ ತೃಪ್ತಿ ಇದ್ದವನಿಗೆ ಅಸಮಾಧಾನವೇ ಇರೋದಿಲ್ಲ. ತಮ್ಮ ಉದ್ದೇಶ ಏನು, ಊರಲ್ಲಿ ಎಲ್ಲರೂ ಇಟ್ಕೊಳ್ಳಿ ಅಂತ ಆಶಯದ ನುಡಿಗಳಲ್ಲಿ ಹೇಳಿದ್ದಾರೆ. ಇವು ಈ ದೇಶದ ಹೇಳ್ತೀರಿ, ನಿಮ್ಮ ಹಳ್ಳಿದ ಹೇಳ್ತೀರಿ. ಈ ಹಳ್ಳಿಯ ಚರಿತ್ರೆನೇ ಈ ದೇಶದ ಚರಿತ್ರೆ. ಈ ಊರಲ್ಲಿ ಏನೇನೆಲ್ಲ ಸಮಸ್ಯೆಗಳಿದ್ದಾವೆ ಅಥವಾ ಸಂತೋಷ ಪಡ್ತಕ್ಕಂಥ ವೈಭವದ ವಿಚಾರಗಳಿದ್ದಾವೆ, ಅದು ಎಲ್ಲರ ಒಟ್ಟು ಪರಿಣಾಮನೇ ದೇಶದ ಇತಿಹಾಸ ಕೂಡ. ವಿವಿಧ ನಂಬಿಕೆಗಳು, ವಿವಿಧ ಜಾತಿಗಳು, ಧರ್ಮಗಳು, ಭಾಷೆಗಳು, ಆಚರಣೆಗಳು, ಅದು ಎಲ್ಲ ಒಂದೇ ಊರಲ್ಲಿ ಬದುಕ್ತೀವಿ. ಇದೆಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಬೇರೆ ಬೇರೆ ನಂಬಿಕೆಗಳಿದ್ರು ಒಂದೇ ಊರಲ್ಲಿ ಬರ್ತದೆ. ಇದನ್ನೇ ನೆಹರು ಅವರು ಹೇಳಿದ್ದು, ಈ ದೇಶದ ವೈಶಿಷ್ಟ್ಯ ಬಹುತ್ವದಲ್ಲಿ ಏಕತೆ. ಆತ್ಮಕಥೆನೇ ನೀವು ಬರ್ಕೊಂಡಿರೋದು. ಆತ್ಮಕಥೆ ಬರೆದದ್ದು ಇಡೀ ವಿಶ್ವದಲ್ಲಿ ಬಹಳ ನಿಷ್ಠೂರವಾಗಿ, ಏನನ್ನೂ ಮುಚ್ಚಿಟ್ಕೊಳ್ಳದೆ ಎಲ್ಲವನ್ನು ಹೇಗಿದೆಯೋ ಹಾಗೆ ಬರೆದದ್ದು ಮೊದಲನೇ ಬಾರಿಗೆ ಮಹಾತ್ಮ ಗಾಂಧಿ. ಅದರ ಬಗ್ಗೆ ಅನೇಕ ವ್ಯಾಖ್ಯಾನಗಳೆಲ್ಲ ಬಂತು. ಅವರು ಯಾವುದನ್ನು ಕೂಡ ಬಚ್ಚಿಡೋದಿಲ್ಲ. ಅದಾದ ನಂತರ ಕನ್ನಡದಲ್ಲಿ
ಬೀಚಿಯವರು ಬಯೋಗ್ರಫಿ ಅಂತಾರೆ, ಅದನ್ನ ಬಯೋಗ್ರಫಿ ಅಂತ ಹೇಳಲ್ಲ, ಬಯೋಗ್ರಫಿ ಅಂತ ಹೇಳ್ತಾರೆ. ಅದರಲ್ಲಿ ಅವ್ರು ಹೇಳ್ತಾರೆ, ಗಾಂಧಿ ವಿಚಾರನ ಹೇಳಿ ನಾನು ಎಲ್ಲವನ್ನು ಹೇಳ್ಕೊಂಡಿದ್ದೇನೆ ಅಂತ. ನೀವು ನಿಮ್ಮೂರಿನ ಚಾವಡಿಯಿಂದ ಹಿಡಿದು, ಶಾನ್ಭೋಗರಿಂದ ಹಿಡಿದು, ಪಟೇಲರಿಂದ ಹಿಡಿದು, ವರದರಾಜ ಸ್ವಾಮಿ ದೇವಸ್ಥಾನದಿಂದ ಹಿಡಿದು ಎಲ್ಲವನ್ನೂ ಪ್ರಸ್ತಾಪ ಮಾಡಿದ್ದೇನೆ. ಎಲ್ಲ ಊರುಗಳು, ನಮ್ಮೂರಲ್ಲೂ ಇದೇ ಪರಿಸ್ಥಿತಿನೇ, ಇದೇ ಥರದ ಘಟನೆ ಕೆಲವು ವಿಶಿಷ್ಟ ಇರುತ್ತೆ. ನೀವು ಆ ಕ್ಷೌರಿಕನ ಕಿರಿಕಿರಿ ಬಗ್ಗೆ ಬರೆದಿದ್ದೀರಿ. ನಮಗೆ ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಹೇರ್ ಕಟ್ ಮಾಡಿಸ್ಕೊಳಕ್ಕೆ ಇಷ್ಟ ಇರೋದಿಲ್ಲ, ಎಳೆದು ಕೂಡ ಹಾಕ್ಬೇಕು. ನಾವೊಂದು ಹೇಳ್ತೀವಿ, ಅವನೊಂದು ಮಾಡ್ತಾನೆ. ಆ ಕೋಳಿ ಕಳ್ತನ ಆದಾಗ ತಿಮ್ಮಕ್ಕ ಅದು ಏನೇನೆಲ್ಲ ಬೈದ್ಲು ಅಂತ ಹೇಳಿ, ಅಂದ್ರೆ ಕೋಳಿ ಕರಿಯೋರು ಇದ್ರು, ತಿಮ್ಮಕ್ಕ ಬೈತಾನೆ ಇದ್ಲು, ಇದು ಮುಂದುವರಿತಾನೆ ಇತ್ತು. ಮತ್ತೆ ನೀವು ಹೋಗಿದ್ದು, ಮಾತಾಡಿದ್ದು, ನೈಜ ಬದುಕದು. ಈಗ ಏನಾಗ್ಬಿಟ್ಟಿದೆ, ನಾವು ಯಾವುದೋ ಒಂದು ಸ್ಥಾನಕ್ಕೆ ಹೋಗ್ಬಿಡ್ತೀವಿ, ನಮ್ಮನ್ನು ಕೇಳ್ತಾರೆ, ನಾವು ಒರಿಜಿನಲ್ ಏನು ಹೇಳೋದೇ ಇಲ್ಲ ಅವ್ರಿಗೆ. ನಾವು ಕೋಟ್ಯಾಧೀಶ್ವರರು, ನಾವು ಅವರು ಇವರು ಜಮೀನ್ದಾರರಾಗಿದ್ದು ಸುಳ್ಳೆಲ್ಲ ಹೇಳ್ಬಿಡು. ಅಧಿಕಾರದಲ್ಲಿ ಇರ್ತೀವಲ್ಲ, ಜನನೂ ಏನು ಹೇಳೋದಿಲ್ಲ. ಯಾರು ಅದು ಎಂಥದ್ದೇ ಸ್ಥಿತಿಯಲ್ಲಿ ತಾವು ಬೆಳೆದು ಬಂದದ್ದನ್ನ ಧೈರ್ಯವಾಗಿ ಒಪ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ, ಅವರು ಮನುಷ್ಯರಾಗ್ತಾರೆ. ನಾನೀಗ ಸುಳ್ಳು ಹೇಳ್ಬೋದು, ಆದರೆ ಲೋಕ ಎಲ್ಲ ನೋಡಿರುತ್ತಲ್ಲ, ಇಡೀ ಲೋಕಕ್ಕೆ ಬಾಯಿಗೆ ಬೀಗ ಹಾಕಕ್ಕಾಗತ್ತ. ಇಲ್ಲಿ ಯಾರು ಮಾತಾಡದೇ ಇರ್ಬೋದು, ಆಚೆ ಹೋಗಿ ನಗಾಡ್ಕೊಳ್ತಾರೆ. ಸ್ವಲ್ಪ ಮಟ್ಟಿಗೆ ಈ ಥರದ ಪ್ರಯತ್ನ ಲಂಕೇಶ್ ಪತ್ರಿಕೆ ಪ್ರಾರಂಭ ಆದಾಗ ಬಂತು. ಮಧ್ಯೆ ಮಧ್ಯೆ ಕೆಲವು ಜರ್ನಲಿಸ್ಟು, ಚೂಬಾಣದಲ್ಲಿ TSR ಇದ್ದಿರ್ಬೋದು, KD ಶೇಷಪ್ಪನವರಿದ್ದಿರ್ಬೋದು, ಅಥವಾ ಇನ್ನು ಕೆಲವರು ಕುಲ್ದೀಪ್ ನಾಯರ್ ಅವರಿದ್ದಿರ್ಬೋದು, ಈ ಥರದವರು ಮೊನ್ನೆವರೆಗೆ ಇಂಡಿಯನ್ ಎಕ್ಸ್ಪ್ರೆಸ್ ಬರಿತಾ ಇದ್ದಂಥ ಜಾರ್ಜ್ TJS ಜಾರ್ಜ್, ಬರೆಯೋದಂದ್ರೆ ಅಕ್ಷರಗಳೆಲ್ಲ ಜೋಡಿಸಿ ಬರೆಯೋದಲ್ಲ, ಭಾವನೆಗಳನ್ನ ವ್ಯಕ್ತಪಡಿಸೋದು. ಭಾಷೆ ಸರಳವಾಗಿರ್ಬೇಕು, ಓದ್ದವರಿಗೆ ಸತ್ಯ ಅಂತ ಅನ್ನಿಸ್ಬೇಕು. ಓ, ನಮ್ಮೂರು ಹೀಗೆ ಅಲ್ವಾ, ನನಗೂ ಹೀಗೆ ಅಲ್ವಾ ಅಂತ ಅನ್ನಿಸ್ಬೇಕು. ಆ ಹಾಲು ಕರೆಯೋದನ್ನು ಹೇಳಿದಿರಿ, ಅವರು 2 ಜನ ಇದ್ದದ್ದು, ಸಾಕಮ್ಮ ಮತ್ತೆ ಗೌರಮ್ಮ. ಆ ದೃಶ್ಯ ನೀವು ಕಟ್ಟಿದ್ದೀರಲ್ಲ, ಹಾಲು ಅದು ಕೆಚ್ಚಲು ಸ್ವಲ್ಪ ಚೇಪು ಅಂತ ಹೇಳ್ತೀವಿ ನಾವು ತೆಲುಗಲ್ಲಿ, ಚೇಪಿಡಲ್ಲಪ್ಪ, ಇಲ್ಲದೆ ಹೋದರೆ ಹಾಲು ಆಗತ್ತಿಲ್ಲ. ಅದಕ್ಕೆ ಮೊದಲು ಕರುವನ್ನು ಬಿಡಬೇಕು. ಕರು ಬಂದು ಸ್ವಲ್ಪ ಹಾಲು ಕುಡಿದು ಅದಕ್ಕೆ ಇನ್ನೂ ಹಾಲು ಕುಡಿಬೇಕಂತಿರುತ್ತೆ, ನಾವು ಅದನ್ನು ಎಳೆದು ಬಲವಂತ ಮಾಡಿ ಕಟ್ತೇವೆ. ನೀವು ತಮಗೆ ಇಟ್ಕೊಂಡು ರೆಡಿ ಆಗ್ಬಿಡ್ತೀರಿ ಹಾಲು ಕರಿಯೋದಕ್ಕೆ. ಮನುಷ್ಯ ಎಂಥ ಸ್ವಾರ್ಥಿ ಯೋಚನೆ ಮಾಡಿ, ಅದರ ಮಗುವಿಗೆ ಕೊಡಬೇಕಾಗಿರೋ ಹಾಲನ್ನು ಪೂರ್ತಿ ಕುಡಿಯೋದಕ್ಕೆ ಅದಕ್ಕೆ ಬಿಡೋದಿಲ್ಲ. ನಾವು ತಮಗೆ ಇಟ್ಕೊಂಡು ರೆಡಿ ಆಗ್ಬಿಡ್ತೇವೆ. ಹಸುವಿಗೆ ಬಾಯಿ ಇಲ್ವಲ್ಲ, ಅದು ಹೇಳಕ್ ಬರಲ್ವಲ್ಲ, ನಾ ಬಿಡ್ಡಕ್ಕೆ ತಾಪ್ಕೊಂಡ ಮುಂಡಯ್ಯ ಅಂತ ಹೇಳೋದಿಲ್ವಲ್ಲ. ಅದಾದ್ಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಕರುನ್ನ ಬಿಡ್ತೇವೆ. ಇದು ಊಹಿಸ್ಕೊಂಡು ಬರೆಯಕ್ಕಾಗಲ್ಲ, ಓದಿ ಬರೆಯಕ್ಕಾಗಲ್ಲ, ಕಣ್ಣಾರೆ ನೋಡಿದ್ರೆ ಮಾತ್ರ ಬರೆಯಕ್ಕಾಗತ್ತೆ. ನಿಮ್ಮ ಸುಬ್ಬಯ್ಯನವ್ರ ಮಗ ಶ್ರೀನಿವಾಸ್ ಅಲ್ಲ, ಅವ್ರ ಹೆಸರು, ಮ್ಯಾಥಮೆಟಿಕ್ಸ್. ಎಷ್ಟೋ ಜನ, ಬಟ್ ಪ್ರಾಬ್ಲಮ್ ಏನಾಗಿದೆ, ಈ ದೇಶದಲ್ಲಿ ಬುದ್ಧಿವಂತರಾದವರು, ಇಂಜಿನಿಯರ್ಸ್ ಆದವರು, ಸೈಂಟಿಸ್ಟ್ ಆದವರು ಎಲ್ಲ ಬೇರೆ ದೇಶಕ್ಕೆ ಕೊಟ್ಟರು.
ಅವ್ರು ಅಲ್ಲಿ ಕೂತ್ಕೊಂಡು ನಮಗೆ ಇಲ್ಲಿ ಹೇಳ್ತಾರೆ ದೇಶಭಕ್ತಿ ಇರಬೇಕು ಅಂತ. ಈ ದೇಶನ ಯಾರು ಕಟ್ಟಬೇಕು, ಯಾರು ನಡೆಸಬೇಕು, ಯಾರ್ಯಾರು ಸ್ಥಿತಿವಂತರಿದ್ರು, ನ್ಯಾಯ ಹೇಗಾಗ್ತಾ ಇತ್ತು. ವರದರಾಜ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಹೇಳಿದ್ದೀರಿ. ಶ್ರೀನಿವಾಸ್ ಹೇಳ್ತಾ ಇದ್ರು 4ನೇ ಅತಿ ಎತ್ತರದ ಗೋಪುರ ಅಂತೆ. ಸಂತೋಷ, ಬಟ್ ಅದರ ಫಲಿತಾಂಶ ಇರಬೇಕಲ್ರಿ, ಸಹಾಯಕ್ಕೆ ಬರಬೇಕಲ್ಲ ದೇವರು. ಅವರು ಒಂದೊಂದು ಸಲ ಬರೋದಿಲ್ಲ. ನಿಮ್ಮ ಭಕ್ತಿ ನೀವು ಬಿಡೋಂಗಿಲ್ಲ, ನೀವು ಪೂಜೆ ಮಾಡಲೇಬೇಕು, ನೀವು ಆಚರಣೆ ಮಾಡಲೇಬೇಕು. ದೇವರಲ್ಲಿ ಜನರಿಗೆ ಯಾವಾಗ ನಂಬಿಕೆ ಹೋಗ್ಬಿಡುತ್ತೆ ಅಂದರೆ, ಈ ದೇವಸ್ಥಾನದ ಮುಖಂಡತ್ವ ವಹಿಸ್ಕೊಳ್ಳೋರು ದೇವ್ರ ದುಡ್ಡು ನುಂಗಾಕ್ಬಿಟ್ಟಾಗ ಬೇಜಾರಾಗುತ್ತೆ. ದುಡ್ಡು ನುಂಗಾಕಿ ಅವ್ರಿಗೇನೂ ಆಗದೆ ಇದ್ರೆ ಜನ ಇನ್ನ ಸಿಟ್ಟಿಗೆ ಹೇಳ್ತಾರೆ, ಏಪ್ಪ ದೇವ್ರು ಉಂಡಾಡಪ್ಪ, ದೇವ್ರ ಸಂತಿದೆ ಅವನ ಕೇಳಿ ಕಾಲಿಸ್ಬಿಡಪ್ಪ ಅಂತಾರೆ. ಸಿಟ್ಟೇ ಬಂದ್ಬಿಡೋದು. ಅವನು ಮತ್ತೆ ಎತ್ತರಕ್ಕೆ ಹೋದಾಗ ಆ ತಿರುಪತಿಗೆ ಹೋಗ್ಬಿಟ್ರೆ ಪಾಪ ವೆಂಕಟರಮಣ ಸ್ವಾಮಿ ಹೇಗೆ ತಡ್ಕೊಂಡಿದಾರೋ ಗೊತ್ತೇ ಇಲ್ಲ. ಇಲ್ಲಿಂದ ನಡ್ಕೊಂಡು ಹೋಗ್ತಾರ್ರಿ, ಉತ್ತನೂರಿಂದ ಪಾದಯಾತ್ರೆ. ಎಷ್ಟು ದೂರ ನಂಜೇಗೌಡ. ಹಂಗೂ ಹಿಂಗೂ ಮಾಡಿ ಆ ಸ್ವಾಮಿ ಎದುರುಗಡೆ ಹೋಗೋಷ್ಟಕ್ಕೆ ಪದ 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 ಅಂತ ಅವ್ನು ತಿಳ್ತಾ ಇರ್ತಾನೆ. ಅವನಿಗೆ ಕಣ್ಣಿಗೆ ಕಾಣ್ದಂಗೆ ಒಂದು 500 ರೂಪಾಯಿ ನೋಟ್ ಇಟ್ಕೊಂಡು ಹಿಂಗೆ ತೋರಿಸಿದ್ರೆ ಬಾಗ್ చేసుకో ಅನ್ನ ದರ್ಶನ ಬಾಗ್ చేసుకో 500 ರೂಪಾಯಿಗೆ ಮಾರಾಟ ಮಾಡಿಬಿಡ್ತಾರೆ ವೆಂಕಟರಮಣ ಸ್ವಾಮಿ. ದೇವರನ್ನು ನೀವು ಪೂಜೆ ಮಾಡೋದು, ಪ್ರೀತಿ ಮಾಡೋದು ಆಚರಣೆ ಆಗಬಾರ್ದು, ಮನಸ್ಸಿಗೆ ಸಂಬಂಧಿಸಿದ ವಿಷಯ. ಸುಮಾರು ನೋಡಿದೆ ನಾನು. ಆ್ಯಕ್ಚುಲಿ ನನ್ನ ಪುಸ್ತಕದಲ್ಲಿ ನಾನೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡೆ. ಬಹಳ ಹೊತ್ತು ಮಾತಾಡೋದು ಅಷ್ಟೇನು ಉಚಿತ ಅಲ್ಲ. ಮೊದಲನೇದಾಗಿ ನೀವು ಪತ್ರಕರ್ತರಾಗಿದ್ದವರು, ಪ್ರಜಾವಾಣಿ ಅಂತ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದವರು, ಯಾವುದೇ ರೀತಿಯ ಕಳಂಕ ಹೊತ್ಕೊಡದೆ ನಿಮ್ಮ ಸೇವೆಯನ್ನು ಮುಗಿಸಿ ಬಂದಿರೋದು. ನೀವು ಹುಟ್ಟಿ ಬೆಳೆದು ಓಡಾಡಿದ ಊರಲ್ಲಿ ಹಳೆಯ ನೆನಪುಗಳು, ಕುಂಬಾರ ನೆನಪು ಮಾಡ್ಕೊಳ್ತೀರಿ, ಅಗಸನ ನೆನಪು ಮಾಡ್ಕೊಳ್ತೀರಿ, ಕಂಸಲ ಆತ್ನ ಹೆಸರೇನು, ಕಂಸಲ ಆತ್ನ ಹೇಳ್ತೀರಿ, ಕಮ್ಮಾರನ್ನ ಹೇಳ್ತೀರಿ, ಎಲ್ಲ ಓದ್ದೆ ನಾನು. ಐ ಹ್ಯಾವ್ ಕಂಪ್ಲೀಟೆಡ್ ದಿ ಹೋಲ್ ಬುಕ್. ಬಂದು ನಿನ್ನ ಊರಿನ ನೆನಪುಗಳನ್ನು ಒಂದು ಕಡೆಗೆ ಹಾಕಿರೋಣ. ಏನೋ ಆರೋಗ್ಯ ಇದೆ, ನೀವೇನು ದುಡ್ಡಿಗಾಗಿ ಮಾಡಿಲ್ಲ. ದುಡ್ಡಿಗಾಗಿ ಮಾಡಿದ್ರೆ ಇಷ್ಟು ಮಾಡ್ತಾ ಇರಲಿಲ್ಲ. ನಾನು ಇಲ್ಲಿ ಬರೋಕ್ಕೆ ಕಾರಣ ಒಂದು, ನೀವು ಅತಿ ಹಿಂದುಳಿದಂತಹ ಸಮಾಜ. ನೀವು ಸಾಗರದಲ್ಲೋ ಸ್ವರದಲ್ಲೋ ಹುಟ್ಟಿದ್ರೆ ಅಲ್ಲಿ ನೀವೇ ಪ್ರಭಾವಿ ಸಮಾಜ. ಇಲ್ಲಿ ಇಡೀ ಮುಳಬಾಗಿಲು ತಾಲೂಕೆಲ್ಲ ಎಣಿಸಿದ್ರೆ ನಿಮ್ದೊಂದು 100 ಮನೆ ಇಡಗಿರು. ಬಟ್ ನಿಮ್ಮ ಪರಿಶ್ರಮ, ಆಮೇಲೆ ಗೌರವಾರ್ಪಣೆ ನಿಮ್ಮ ತಂದೆಗೆ, ತಾಯಿಗೆ, ನಿಮ್ಮ ಅಣ್ಣನಿಗೆ ಕೊಟ್ಟಿದ್ದೆ ಈ ಪುಸ್ತಕ. ಅದೇ ಗ್ರ್ಯಾಟಿಟ್ಯೂಡ್. ಉಪಕೃತರಾಗಿರ್ಬೇಕು ನಾವು. ಏನಪ್ಪ ನಮ್ಮ ಹಣೆ ಬರ, ರಾಮ ರಾಮ ಅಂತ ಬಟ್ಟೆ ಕೂಡ ಇರೋದಿಲ್ಲ ಮೈ ಮೇಲೆ. ಅವನು ಇಡೀ ಶರೀರ ತೂಕ ಹಾಕಿದ್ರೆ 50 kg 55 kg ಅಂತ ಅವನು ಕೊಂದು ಹಾಕ್ಬಿಟ್ಬಿಟ್ರಿ ನಾವು. ಎಷ್ಟು ನಾಚಿಕೆಗೆಟ್ಟವರಾಗ್ಬಿಟ್ಟಿದ್ದೀವಿ ನಾವು. ಬರೇ ಗಾಂಧಿ ಅಂತ ಮನುಷ್ಯನ ಕೊಲ್ಲೋದಲ್ಲ, ಕೊಂದವರಿಗೆ ಈ ದೇವಸ್ಥಾನಗಳು ಕಟ್ಟಕ್ಕೆ ರೆಡಿ ಆಗ್ಬಿಡ್ತಾ ಇದ್ದೀವಿ ನಾವು. ಇನ್ನು ಈ ದೇವಸ್ಥಾನಗಳೆಲ್ಲ ಹೊಡೆದಾಕ್ಬಿಡ್ಬೇಕು ನಾವು. ಕುವೆಂಪುರವರನ್ನ ಪ್ರತಿ ಕ್ಷಣ ಜ್ಞಾಪಕ ಮಾಡ್ಕೋಬೇಕು. ಕುವೆಂಪುಗಿಂತಲೂ ಒಬ್ಬ ಮಹರ್ಷಿ
ಒಬ್ಬ ದಾರ್ಶನಿಕ ಈ ಭೂಮಿ ಮೇಲೆ ಇನ್ನು ಹುಟ್ಟೋದು ಸಾಧ್ಯ ಇಲ್ಲ. ಏನವ್ರ ನಿಲುವು? ಕರಿಯರಾದರೇನು, ಬಿಳಿಯರಾದರೇನು, ಎಲ್ಲರೂ ಜಿಗಣೆಗಳೇ ನಿನ್ನ ನೆತ್ತರಿಗೆ. ಕತ್ತಿ ವಿದೇಶಿಯದಾದ್ರೆ ಮಾತ್ರ ನೋವೇ, ನಮ್ಮವರೇ ಹದವಿಕ್ಕೆ ತಿವಿದಿರದು ಹೂವೇ. ಏನಾಗ್ತಾ ಇರೋದು? ಕೈವಾರದ ತಾತಯ್ಯನವರು, ಬ್ರಹ್ಮಯ್ಯನವರು, ಸರ್ವಜ್ಞ, ಸುಮತಿ, ಬಸವಣ್ಣನವರು ಇವರೆಲ್ಲ ಹೇಳಿರೋದನ್ನ ಕುವೆಂಪು ಅವರು ಹೇಳ್ಬಿಟ್ಟಿದಾರಲ್ಲ. ಎಷ್ಟು ದೂರ ಆಲೋಚನೆ ನೋಡಿ ಅವರಿಗೆ, ಮುಂದಕ್ಕೆ ಹೀಗೆ ಆಗ್ಬೋದು ಅಂತಕ್ಕಂಥದ್ದು ನೋಡಿ. ಪುಸ್ತಕಗಳು ಪಬ್ಲಿಷ್ ಮಾಡೋದು ಬಹಳ ಕಷ್ಟ, ಯಾರು ಬರಲ್ಲ ಮುಂದಕ್ಕೆ. ಯಾರು ಬಹಳ ಹೆಸರಾಂತ ಲೇಖಕರು ಇರ್ತಾರೆ, ಅದರಲ್ಲಿ ಅವ್ರಿಗೆ ಗಿಟ್ಪಾಟ್ ಆಗುತ್ತೆ, ವ್ಯಾಪಾರ ಆಗ್ತದೆ. ಯಾರೋ ಒಂದೆರಡು ಪ್ರಗತಿಪರ ಸಂಸ್ಥೆಗಳನ್ನು ಬಿಟ್ಟರೆ ಪುಸ್ತಕ ಪ್ರಕಾಶ ಬೇರೆಯವರಿಲ್ಲ. ಆಮೇಲೆ ಈ ದೇಶದಲ್ಲಿ ಸತ್ಯ ಮಾತಾಡೋ ಹಂಗಿಲ್ಲ, ಸತ್ಯ ಹೇಳಿ ಬದುಕೋ ಹಂಗೂ ಇಲ್ಲ. ಸುಳ್ಳೇ ಹೇಳಬೇಕು, ಅದನ್ನು ವೈಭವೀಕರಿಸಿ ಹೇಳಬೇಕು, ಸತ್ಯವನ್ನು ಮರ್ಮ. ಪ್ರತಿ ದಿವಸ ನಮ್ದು ಅದೇ ಬದುಕು. ನಮಗೆ ಯಾವ್ದು ಅಗತ್ಯ ಅದಿಲ್ಲ. ರೋಡ್ ಚೆನ್ನಾಗಿ ಮಾಡ್ರಿ ಅಂದ್ರೆ ರೋಡ್ ಚೆನ್ನಾಗಿ ಮಾಡೋದಿಲ್ಲ. ಈಗ ಉತ್ತನೂರಲ್ಲಿ ನನ್ನ ಅಂದಾಜು ಎಲ್ಲ ಮನೆಯಲ್ಲೂ ಡಿಶ್ ಇರುತ್ತೆ. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರೂ ಕಾರು, ಟೂ ವೀಲರು ಇಟ್ಕೊಂಡಿರ್ತಾರೆ, ಹೌದಾ? ಮತ್ತೆ ಕ್ರಿಕೆಟ್ ಬೆಟ್ಟಿಂಗು ಕೂಡ ಕರೆಕ್ಟಾಗಿ ಆಡ್ತಾರೆ ಊರೆಲ್ಲ. ಇಸ್ಪಿಟ್ ಆಡೋರು ಇರ್ತಾರೆ ಊರಲ್ಲಿ. ಸಾಮಾನ್ಯವಾಗಿ ಈ ಊರಲ್ಲಿ ಒಂದು 10, 15, 20 ಅಂಗಡಿನಲ್ಲಾದರೂ ಬಿಸ್ಕಿ ಎಲ್ಲ ಸಿಗುತ್ತೆ. ನೀವಿಲ್ಲ ಅಂದರೂ ನಮಗೆ ಗೊತ್ತು, ನಮ್ಮೂರು ಅಷ್ಟೇ, ನಿಮ್ಮೂರು ಅಷ್ಟೇ. ಇದನ್ನೇ ಅಭಿವೃದ್ಧಿ ಅಂತ ತಿಳ್ಕೊಂಡಿದ್ದೀವಿ. ನನಗೆ, ವೆಂಕಟೇಶ್ಗೆ, ನಿಮಗೆ ಗೆಣ್ಣು ಮುರಿಸ್ಬಿಟ್ಟು ಮಗ್ಗಿ ಹೇಳ್ಕೊಟ್ಟವರು, ಕಾಗುಣಿತ ಹೇಳ್ಕೊಟ್ಟು ಮೇಸ್ಟ್ ಇವತ್ತಿಲ್ಲ, ಆ ಸ್ಕೂಲ್ ಇವತ್ತಿಲ್ಲ. ನಮ್ಮ ಮಕ್ಕಳನ್ನ ಭಯಬಿದ್ದು ಕಾನ್ವೆಂಟಿಗೆ ಕಳಿಸ್ತಾ ಇದ್ದೀವಿ. ನಾವೆಲ್ಲ ಓದ್ಲಿಲ್ವಾ? ನಾವು ತಿಳುವಳಿಕಸ್ಥರಾಗ್ಲಿಲ್ವ? ಈ ಸಮಾಜದಲ್ಲಿ ಬದುಕಿಲ್ವಾ? ಆದರೆ ಯಾವುದು ಈ ಸಮಾಜವನ್ನು ಕಟ್ಟುತ್ತೋ ಅದನ್ನು ಮುಚ್ಚಿ ಹಾಕಿದ್ದೇವೆ ನಾವು. ಇವತ್ತು 3 ದೇವಸ್ಥಾನಗಳಿಗೆ ಹೋಗ್ಬೇಕು ನಾನು, ಮಂಜಣ್ಣ ಪ್ರತಿಷ್ಠಾಪಕ. ಅದು ಪತ್ರಿಕೆಯಿಂದ ಪಡು ಉಂಟುತ್ತೆ. నేను వాళ్ళతో తమాషగా అడిగేది, ఏంపా అంత రెడీ చేసుకో, స్వాములు ఎవరిని మాట్లాడి ಯಾವುದೋ ఊరు చెప్తా, ఎంత పంట అంత కాంట్రాక్ట్ స్వామి, ఎంత కాంట్రాక్ట్ ఉంటే 2,20,000. స్వామి మీరు చెప్పండి, మీరు చెప్పే మంత్రము జనాలకు అర్థమవుతుందా? ఒక అక్షరం అర్థమవుతుందా? మంత్రం వీళ్ళకి అర్థమయ్యేలా, ప్రతిష్టాపన నిలిపెళ్ళా, అంత కాంట్రాక్ట్కి వచ్చేసింది, 2,20,000కి వచ్చేసింది. దేవుడు ఉన్నాడో లేదో, ఈ ప్రకారం బెట్టింగ్లో అవి ఇవి నడుస్తూ ఉంటే దేవుడు హాయిగా ఉండిపోయినాడు. ఏం పట్టే టవర్ చిక్తా ఉండలేదప్ప, దేవుడికి కాంట్రాక్ట్ చేస్తాం. స్వామికి ఎర్రి పట్టిందే, ఊర్లో కూర్చో ఉంటాడు, ఇట్లా మాట్లాడతారని కూడా అనుకోవచ్చు. అంటే ಎಂಥ ದುರ್ಗತಿ ರೀ ಈ ದೇಶಕ್ಕೆ. ಸಂವಿಧಾನ ಅನ್ನೋದು ಎಷ್ಟು ಪವಿತ್ರವಾದದ್ದು. ನಾನು ಹೇಳಿದೆ ನಿಮಗೆ ಪ್ರಾರಂಭದಲ್ಲಿ, ಈ ಊರಲ್ಲಿ ಎಲ್ಲ ಜಾತಿ ಧರ್ಮಗಳವರು, ಮತಗಳವರು ಎಲ್ಲ ಒಟ್ಟಿಗೆ ಬದುಕಬಹುದು. ಈ ಊರಲ್ಲಿ ಅವರವ್ರ ಪದ್ಧತಿ ಪ್ರಕಾರ ಮದುವೆ ಮಾಡ್ಬೋದು, ಶವ ಸಂಸ್ಕಾರ ಮಾಡ್ಬೋದು. ರಂಜಾನ್ ಬಂದರೆ ಮುಸ್ಲಿಮ್ಸು
ಉಪವಾಸ ಇರ್ತಾರೆ, ಆಮೇಲೆ ಈದ್ಗಾಗ ಹೋಗಿ ಬರ್ತಾರೆ, ಆಮೇಲೆ ಅವರು ಪಾಪ ಹಬ್ಬ ಮಾಡ್ಕೊಳ್ತಾರೆ, ಖುದ್ಬಾ ಮಾಡ್ತಾರೆ. ನಾವು ಉಗಾದಿಗೆ ಹಬ್ಬ ಮಾಡ್ತೀವಿ, ಮಾರನೇ ದಿವಸ ವರ್ಷ ಹೊಡ್ಕೊತಿರ್ತೀವಿ, ನಮ್ಮ ಪದ್ಧತಿ ಅದು. ಇನ್ನು ಕೆಲವರು ಏಕಾದಶಿಗೆ ಉಪವಾಸ ಇರ್ತಾರೆ. ಆದರೆ ಎಲ್ಲ ಒಂದೇ ಊರಲ್ಲಿದ್ದೀವಿ. ಆದರೆ ಎಲ್ಲರೂ ಸಮಾನರಲ್ಲ. ಊರಲ್ಲಿ ಸಮಾನತೆ ಇಲ್ಲ. ಅಸಮಾನರಾದರೂ ಕೂಡ ಊರಲ್ಲಿ ಒಟ್ಟಿಗಿದ್ದೀವಿ, ಒಂದೇ ಊರಲ್ಲಿ. ಆ ಜನರಿಗೆ ಸಮಾನತೆಯನ್ನು ತರಬೇಕು ಅಂತ ಮಾಡಿದ ಪ್ರಯತ್ನ ಅಂಬೇಡ್ಕರ್ ಅವರು ಮಾಡಿ. ಭಾಳ ಜನರಿಗೆ ನನ್ನ ಬಗ್ಗೆ ಅನುಮಾನ. ಈ ದೂರದವ್ರು ಕೆಲವರು ಏನು ತಿಳ್ಕೊಂಡಿದ್ರು, ನಾನು ಶೆಡ್ಯೂಲ್ ಕಾಸ್ಟ್ ಅವನು ಅಂತ ತಿಳ್ಕೊಂಡು ಅದಕ್ಕೆ ಯಾವಾಗಲೂ ಅಂಬೇಡ್ಕರ್ ವಿಚಾರ ಕೆಲವರು ಕೇಳು ಇದ್ದಾರೆ ನನಗೆ. ಅಂಬೇಡ್ಕರ್ ವಿಚಾರ ಮಾತಾಡೋಕ್ಕೆ ನೀವು ಶೆಡ್ಯೂಲ್ ಕಾಸ್ಟೇ ಆಗಿರಬೇಕಾಗಿಲ್ಲ. ಇಲ್ಲಿ ಕೆಲವರು ಅಂಬೇಡ್ಕರ್ ಅವರ ವಿಚಾರವನ್ನು ಜನರಿಗೆ ಸರಿಯಾಗಿ ತಿಳಿಸದೆ ಅವ್ರು ಮಾಡೋ ತಪ್ಪುಗಳಿಂದ ಅವ್ರು ಜಾಸ್ತಿ ಅಂಬೇಡ್ಕರ್ ಹೆಸರು ಹೇಳಿದ್ರೆ ಇರೋ ಗೌರವ ಎಲ್ಲ ಹೋಗುತ್ತೆ. ಈ ಮಹರ್ಷಿಗಳಲ್ಲಿ ಕುವೆಂಪು ಅಂತ ಮಹರ್ಷಿಗಳಲ್ಲಿ, ಬುದ್ಧ ಅಂತವ್ರ ಮಹರ್ಷಿಗಳಲ್ಲಿ, ಬಸವಣ್ಣವರಂತವ್ರ ಲೆಕ್ಕ ಹಾಕಿದಾಗ ಬಹುಶಃ ಅಂಬೇಡ್ಕರ್ ಅವರು ಕೂಡ ಅದೇ ಸಾಲಿಗೆ ಅವ್ರೇನಾದ್ರು ದೇವಸ್ಥಾನಗಳಿಗೆ ಹೋಗಬೇಡಿ ಅಂತ ಹೇಳಿದ್ರೆ, ಪೂಜೆ ಮಾಡಬೇಡಿ ಅಂತ ಹೇಳಿದಾರ? ನಮಗೆ ಮನುಷ್ಯನಿಗೆ ಮಡಿ ಮೈಲಿಗೆ ವಿಚಾರ ಕೂಡ ಬರ್ತಿದೆ. ಮನಸ್ಸಿಗೆ ಮಡಿ ಇರಬಾರ್ದು, ಮನಸ್ಸಿಗೆ ಮೈಲಿಗೆ ಇರಬಾರ್ದು. ಯಾರಿಗೆ ಮಡಿ, ಯಾರಿಗೆ ಮೈಲಿಗೆ? ಒಂದೊಂದು ಧರ್ಮದಲ್ಲಿ ಒಂದೊಂದು ಪದ್ಧತಿ. ಈಗ ಸ್ವಾಮಿಗಳು ಕೂತಿದ್ದಾರೆ, ನಮ್ಮಲ್ಲಿ ಬ್ರಾಹ್ಮಣರಲ್ಲಿ ಸಾವಾಗ್ಬಿಟ್ರೆ ಒಂದು ಚಾಪೆ ಮೇಲೆ ಇಟ್ಟುಬಿಡ್ತಾರೆ, ಬೆಡ್ಶೀಟ್ ಕೂಡ ಹಾಕೋದಿಲ್ಲ, ಒಂದು ದಿಂಬು ಕೊಡ್ತಾರೆ. ಆಮೇಲೆ ಬಾಡಿ ಹತ್ರ ಕೂಡ ಎಲ್ಲರೂ ಹೋಗಂಗಿಲ್ಲ. ಸಂಬಂಧಿಕರಾಗಿರ್ತಾರೆ, ಅವ್ರು 3 ಸುತ್ತು ಹಾಕಿ ಅಕ್ಕಿ ಹಾಕಿ ಹೊಟ್ಟೋಗ್ಬಿಡ್ತಾರೆ. ಬೇರೆ ಯಾರು ನೀವು ಹೆಗಲು ಕೊಡಂಗಿಲ್ಲ, ನಾವೇ ಹೊರಬೇಕು. ಊರಲ್ಲಿ ಹೊರಗೆ ಜನ ಇರಲ್ಲ, ಏನ್ ಮಾಡೋದು? ರಾಜ್ಯೋತ್ಸವ ಪ್ರಶಸ್ತಿ ಸ್ವಾಮಿ, ರಾಜ್ಯೋತ್ಸವ ಪ್ರಶಸ್ತಿ ಸ್ವಾಮಿ ನಾವೇ ಶಿಫಾರಸು ಮಾಡಿ ಪ್ರಶಸ್ತಿ ಕೊಡಿಸ್ಬೇಕು. ಆಮೇಲೆ ಅವರೇ ದುಡ್ಡು ಖರ್ಚು ಮಾಡಿಕೊಂಡು ಅವ್ರಿಗೆ ಪ್ರಶಸ್ತಿ ಬಂದಿದ್ದಕ್ಕೆ ಸನ್ಮಾನ. ಯಾವ ಥರದ ನಾಚಿಕೆಗೆಟ್ಟು ಜನ್ಮ ರೀ ನಮ್ದು. ಪ್ರಶಸ್ತಿಗಳು ಸಿಗೋದಾದ್ರೆ, ಸನ್ಮಾನ ಸಿಗೋದಾದ್ರೆ ಒಬ್ಬ ಮನುಷ್ಯನಿಗೆ ಮರಣೋತ್ತರವಾಗಿ ಸಿಗಬೇಕು, ಬದುಕಿದ್ದಾಗಲ್ಲ. ಕಾಮರಾಜ್ ನಾಡಾರ್ರವರು ತೀರ್ಕೊಂಡಾಗ MP ಅಲ್ಲ, ಮಿನಿಸ್ಟರ್ ಅಲ್ಲ, ಯಾವ ಪಾರ್ಟಿನೂ. ಕೆಲವು ಲಕ್ಷ ಜನ ಸಿಗ್ತಾರೆ. ದೇವರಾಜ ಅರಸು ಅವ್ರು ತೀರ್ಕೊಂಡಾಗ್ಲೂ ಅಷ್ಟೇ. ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇತಿಹಾಸ. ನಾನು 100 ವರ್ಷ ಬದುಕಿ ಅಂತ ಹೇಳೋದು. ಎಷ್ಟು ದಿವಸ ದೇವರು ಆಯಸ್ಸು ಕೊಟ್ಟಿದ್ರೆ ಅಷ್ಟು ದಿವಸ ಸ್ವಾವಲಂಬಿಗಳಾಗಿ ಇನ್ನೊಬ್ಬರ ಮೇಲೆ ಅವಲಂಬಿಸದೆ ಗೌರವವಾಗಿ ಜೀವನ ನಡೆಸೋದಾಗಲಿ. ಈಗ ನಿಮ್ಮೂರದ್ದು ಬರೆದು ಬಿಟ್ಟಿದ್ರಿ, ಸಾಧ್ಯ ಆದರೆ ನಿಮ್ಮ ತಾಲೂಕು ಅಥವಾ ಜಿಲ್ಲೆಗೆ ವಿಸ್ತರಿಸ್ಕೊಳ್ಳಿ. ಇಲ್ಲಿ ಎಂತೆಂಥ ಕಲಾವಿದರಿದ್ರು, ಎಂತೆಂಥ ಜಾನಪದ ಸಾಹಿತಿಗಳಿದ್ರು, ಎಂತೆಂಥ ಹೋರಾಟಗಾರರಿದ್ರು, ಎಂತೆಂಥವ್ರ ಅಧಿಕಾರಿಗಳಾಗಿದ್ರು. ಈಗ ನಮ್ದೇನಾಗಿದೆ, ಮಾಸ್ತಿಯವರನ್ನ ಕೋಲಾರ ಅಂತೀವಿ, DVG ಅವರನ್ನ ಕೋಲಾರ ಅಂತ ಹೇಳ್ತೀವಿ. ಬಟ್ ಅವ್ರ ರೂಟ್ಸ್ ಇಲ್ಲ ಇಲ್ಲಿ. ನಂತರದ ದಿನಗಳಲ್ಲಿ ಬಹಳ ಜನ ಬಂದಿದ್ದಾರೆ. ಜಗದೀಶ್ ಅವರು ನಿಮ್ಗೆ ಯಾರು ಮುನ್ನುಡಿ ಬಂದಿದ್ದಾರೆ, ಅವರ ಲೇಖನಗಳನ್ನು ಆಗಾಗ ನಾನು ಓದ್ತಾ ಇರ್ತೇನೆ. ಬಹಳ ವೈಚಾರಿಕವಾಗಿ ಬರೀತಾರೆ. ಅವರು ನಿಮಗೆ ಮುನ್ನುಡಿ ಬರೆಯೋಕ್ಕೆ ಒಪ್ಕೊಂಡಿದ್ದಾರೆ ಅಂದರೆ ಅದೇ ಒಂದು ದೊಡ್ಡ ಗೌರವ ನಿಮಗೆ. ಸೊ ಇನ್ನು ಹೆಚ್ಚು ಬೆಳೆಸೋದಿಲ್ಲ. ನನಗೂ ಇವತ್ತು 3-4 ಕಾರ್ಯಕ್ರಮ ಇದೆ, ಸಂತೋಷವಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ಇಲ್ಲಿ ಸೇರ್ತಕ್ಕಂಥ ಜನ, ಊರಿನಲ್ಲಿ ಕಾರ್ಯಕ್ರಮ ನೀವು ಹೇಳಿದ್ರಿ ಅಂತ ಭಾಳ ಜನ ಬರ್ತಾರೆ. ಇಲ್ಲಿ ನಡೆಯೋ ಸಂಭಾಷಣೆಗಳು, ಭಾಷಣಗಳು ಇವೆಲ್ಲ 5% ಅಷ್ಟೇ ಅಪ್ಲೈ ಆಗೋದು, ಅರ್ಥ ಆಗೋದು. ಬಟ್
ಇದೆಲ್ಲ ಊರು ಸಂಪ್ರದಾಯ. ನಾವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಲಿಮಿಟೇಷನ್ಸ್ ನಮಗೆ ಗೊತ್ತಿಲ್ಲ. ಇನ್ನು ಹೆಚ್ಚು ಲಂಬಿಸದೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಎಲ್ಲ ಗ್ರಾಮಸ್ಥರು ನಿಮ್ಗೆ ಯಾರು ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ, ಅಧ್ಯಕ್ಷರಾದ ಶ್ರೀನಿವಾಸ್ ಅವರಿಗೆ ಮತ್ತು ವರದರಾಜ ಸ್ವಾಮಿಯ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಅರ್ಚಕ ಮಹಾಶಯ ಯಾರಿದ್ದಾರೆ ಅವರ ಎಲ್ಲ ಕುಟುಂಬಗಳಿಗೆ ಒಳ್ಳೆಯದಾಗಲಿ. ಈ ಗೋಪುರ ಚೆನ್ನಾಗಿ ಆಗಲಿ, ಪೂರ್ಣ ಆಗಲಿ, ಎಲ್ಲ ಕಡೆಯಿಂದ ಭಕ್ತಾದಿಗಳಿಗೆ ನೋಡೋದಕ್ಕೆ ಬರಲಿ, ಉತ್ತನೂರಿನ ಕೀರ್ತಿ ಇನ್ನಷ್ಟು ಹೆಚ್ಚಾಗಲಿ. ಸೊ ನಿಮ್ಮ ಊರಿನ ಧರ್ಮ ಏನಿದೆ, ಇಷ್ಟೆಲ್ಲ ಕಾಲ ಬದಲಾವಣೆ ಆದರೂ ಕೂಡ ಆ ಧರ್ಮ ಬದಲಾಗದೆ ಇರಲಿ, ಎಲ್ಲರೂ ಸಮಾನರಾಗಿ ಸೌಹಾರ್ದತೆಯಿಂದ ಬದುಕಂತಾಗಲಿ ಅಂತ ಹೇಳಿ ನನ್ನ ಮಾತು.